ಪ್ರಿಯ ವಿದ್ಯಾರ್ಥಿನಿಯರೇ, ನಾವು ಇವತ್ತು ಜುಲೈ 19, 2021ರಂದು ನಡೆದ ಇವತ್ತಿನ ಈ ಪರೀಕ್ಷೆಯ ಬಗ್ಗೆ ಕೀ ಉತ್ತರಗಳನ್ನು ನೋಡೋಣ. ಸಮಾಜ ವಿಜ್ಞಾನ ಪರೀಕ್ಷೆಯ ಬಗ್ಗೆ ನಾನು ಇವತ್ತು 81ರಿಂದ 121ರ ಪ್ರಶ್ನೆವರೆಗೂ ನಾನು ಇವತ್ತು ನಿಮಗೆ 1ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲನ್ನು ಯುರೋಪಿನ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು, ಯಾಕೆಂದರೆ ಅದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರವಾಗಿತ್ತು. ನಾನು ಇಲ್ಲಿ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಟೈಮ್ ನಿಮಗೆ ಹೆಚ್ಚಾಗುತ್ತಾ ಹೋಗ್ತದೆ. 82ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಾಲ್ಬಾಯ್ ಒಪ್ಪಂದ, ಆಪ್ಷನ್ ಬಿ ಸಾಲ್ಬಾಯ್ ಒಪ್ಪಂದ. 83ನೇ ಪ್ರಶ್ನೆ, ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳು ಯಾವ್ಯಾವು? ಅದಕ್ಕೆ ಸರಿಯಾದ ಉತ್ತರ ದಿವಾನಿ ಅದಾಲತ್. 84ನೇ ಪ್ರಶ್ನೆ, ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪೋರ್ಟೊನೋವಾ ಹೈದರಾಲಿಯ ಸೋಲು. ಇನ್ನು 85ನೆಯ ಪ್ರಶ್ನೆ, ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡ ದಯಾನಂದ ಸರಸ್ವತಿಯವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವೇದಗಳಿಗೆ ಮರಳಿ ಎಂದು ಘೋಷಣೆ ಮಾಡಿದರು. ಇನ್ನು 86ನೇ ಪ್ರಶ್ನೆ, ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವಿಫಲತೆಗೆ ಕಾರಣವಾದ ಒಂದು ಕಾರಣ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 87, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ WC ಬ್ಯಾನರ್ಜಿ. 88ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗೋಪಾಲ್ ಕೃಷ್ಣ ಗೋಖಲೆ. ಇನ್ನು 89ನೇ ಪ್ರಶ್ನೆ, ಗಾಂಧೀಜಿಯವರು ಚಂಪಾರಣ್ಯ ಚಳವಳಿ ಪ್ರಾರಂಭಿಸಿದ್ದು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೀಲಿ ಬೇಳೆಗಾರರನ್ನು ಬೆಂಬಲಿಸಲು. 89ನೇ ಪ್ರಶ್ನೆ, ರವೀಂದ್ರನಾಥ್ ಟಾಗೂರ್ ಅವರು ತಮ್ಮ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಕಾರಣ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಬೆಂಬಲಿಸಲು. ಇನ್ನು 91ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಯಾರಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸರ್ದಾರ್ ವಲ್ಲಭಾಯಿ ಪಟೇಲ್. ಇನ್ನು 92ನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಜನವರಿ, ಆಪ್ಷನ್ ಡಿ, ಜನವರಿ 26, 1950. ಲೋಕಾಯುಕ್ತ ಸ್ಥಾಪನೆಯ ಉದ್ದೇಶ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭ್ರಷ್ಟಾಚಾರವನ್ನು ತಡೆಗಟ್ಟಲು. ಇನ್ನು 94ನೇ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಚೀನಾ. ಇನ್ನು 95ನೇ ಪ್ರಶ್ನೆ, ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವುವು ಅಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೊಕಾರೋ ಮತ್ತು ಭಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ಇನ್ನು 96ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೆಹರು ಅವರ ವಿದೇಶಾಂಗ ನೀತಿ ಸಹ ಎಂದು ಕರೆಯಲಾಗುತ್ತದೆ. 97ನೇ ಪ್ರಶ್ನೆ, ವಿಶ್ವದ ಸಂಸತ್ತು ಯಾವುದಂದರೆ? ಆಪ್ಷನ್ ಎ, ಸಾಮಾನ್ಯ ಸಭೆ. ಇನ್ನು 98ನೇ ಪ್ರಶ್ನೆ, ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾಪಿಸಿದವರು ಯಾರಂದರೆ? FD ರೂಸ್ವೆಲ್ಟ್. ಇದಕ್ಕೆ ಸರಿಯಾದ ಉತ್ತರ. 99ನೇ ಪ್ರಶ್ನೆ, ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು 1976ರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ಜಾರಿಗೆ ತರಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976, ಆಪ್ಷನ್ ಡಿ. ಇನ್ನು 100ನೇ ಪ್ರಶ್ನೆ, ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಲಸೆ. 101ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನ ನಾಯಕರು ಯಾರೆಂದರೆ? ಆಪ್ಷನ್ ಎ, ಮೇಧಾ ಪಾಟ್ಕರ್. 102ನೇ ಪ್ರಶ್ನೆ, ಕಾಣದ ಹಸಿವು ಎಂದರೆ ಯಾವುದು ಅಂದರೆ? ಬಡತನ, ಆಪ್ಷನ್ ಬಿ, ಬಡತನ. 103ನೇ ಪ್ರಶ್ನೆ, ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು ಯಾವುದು ಅಂದರೆ? ಆಪ್ಷನ್ ಎ, ಹಿಮಾದ್ರಿ.
104ನೇ ಪ್ರಶ್ನೆ, ಪೂರ್ವ ಘಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಅಂದರೆ ಆಪ್ಷನ್ ಸಿ ಆರ್ಮಕೊಂಡ. 105ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು ಯಾವುದೆಂದರೆ ಆಪ್ಷನ್ ಸಿ ಜನವರಿ. 106ನೇ ಪ್ರಶ್ನೆ, ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿದೆ, ಯಾಕೆಂದರೆ ಇಲ್ಲಿ ಒತ್ತುತ್ತಾದ ಕಣಗಳಿಂದ ಕೂಡಿದೆ. ಆಪ್ಷನ್ ಎ ಒತ್ತುತ್ತಾದ ಕಣಗಳಿಂದ ಕೂಡಿದೆ. 107ನೇ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ. 108ನೇ ಪ್ರಶ್ನೆ, ಈ ಅರಣ್ಯದಲ್ಲಿ ಬೆಳೆಯುವ ಮರಗಳ ಕೊಂಬೆಗಳು ಬೆಳೆದಿರಲು ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗ್ರೋವ್ ಅರಣ್ಯ. 109ನೇ ಪ್ರಶ್ನೆ, ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂದರೆ ಆಪ್ಷನ್ ಎ ಹಿರಾಕುಡ್ ನದಿ ಕಣಿವೆ ಯೋಜನೆ. 110ನೇ ಪ್ರಶ್ನೆ, ಭಾರತದಲ್ಲಿ ವರ್ಗಾವಣೆಯ ಬೇಸಾಯ ಕಡಿಮೆಯಾಗುತ್ತದೆ ಏಕೆಂದರೆ ಇದಕ್ಕೆ ಆಪ್ಷನ್ ಬಿ ಈಗ ಜನರು ವಾಣಿಜ್ಯ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ. 111ನೇ ಪ್ರಶ್ನೆ, ಭಾರತದ ಸಿಲಿಕಾನ್ ನಗರ ಯಾವುದು ಅಂದರೆ ಬೆಂಗಳೂರು. ಆಪ್ಷನ್ ಡಿ ಬೆಂಗಳೂರು. ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ ಅಂತರ್ಜಲಕ್ಕಾಗಿ ಆಳ ಕೊರೆತ ಬಾವಿಗಳನ್ನು ನಿಷೇಧ ಮಾಡೋದು. ಆಪ್ಷನ್ ಡಿ ಸರಿಯಾದ ಆಗುತ್ತದೆ. 113ನೇ ಪ್ರಶ್ನೆ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪಾದನೆಯೇ ರಾಷ್ಟ್ರೀಯ ಆದಾಯ ಅಥವಾ ತಲೆ ಆದಾಯ ಅಂತ ಅರ್ಥ. 114ನೇ ಪ್ರಶ್ನೆ, ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆ ನೀಡಿದವರು ಯಾರಂದರೆ ಆಪ್ಷನ್ ಡಿ ಮಹಾತ್ಮ ಗಾಂಧಿ. ರಾಷ್ಟ್ರೀಯ ವರಮಾನವನ್ನು ಅಷ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದೇ ತಲೆ ಆದಾಯ. ಆಪ್ಷನ್ ಸಿ ತಲಾ ಆದಾಯ. 116ನೇ ಪ್ರಶ್ನೆ, ಕೈಗಾ ಅಣುಸ್ಥಾವರ ಸ್ಥಾಪನೆ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರು ಯಾರೆಂದರೆ ಶಿವರಾಮ್ ಕಾರಂತ್. ಆಪ್ಷನ್ ಬಿ ಶಿವರಾಮ್ ಕಾರಂತ್. 117 ಪ್ರಶ್ನೆ, ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲಾಗುತ್ತದೆ, ಏಕೆಂದರೆ ಇದು ಗ್ರಾಹಕ ಶಿಕ್ಷಣವನ್ನು ಪ್ರಾರಂಭಿಸಲಾಗುತ್ತದೆ. 118ನೇ ಪ್ರಶ್ನೆ, ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತೆಂದರೆ ಆಪ್ಷನ್ ಬಿ 1976ರಲ್ಲಿ. 119ನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕ್ ಯಾವುದೆಂದರೆ ಆಪ್ಷನ್ ಸಿ ರಿಸರ್ವ್ ಬ್ಯಾಂಕ್. 120ನೇ ಪ್ರಶ್ನೆ, ಭಾರತದ ಹೆಬ್ಬಾಗಿಲು ಯಾವುದು ಅಂದರೆ ಮುಂಬೈ. ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ತಾ ಹೋಗಿ.